ಕೇದಾರ್ನಾಥ್ ಟೆಂಪಲ್ ಮಾಡೆಲ್ ಪೆಂಡೆಂಟ್ ನಾನು ಇನ್ನೊಂದ್ಸರಿ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ಹೀಗಿದೆ ಮಕ್ಳಿಗೆ ಬಟ್ಟೆ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಮತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೀಶೋ ರ್ಯಾಂಡಮ್ ಹಾಲ್ ಏನಂದರೆ ಒಂದಷ್ಟು ಮಿಕ್ಸಪ್ ಮಾಡ್ಕೊಂಡು ಒಂದಷ್ಟು ಕ್ಲೋತ್, ಜ್ಯುವೆಲರಿ ಆ್ಯಂಡ್ ಶೋ ಪೀಸ್ ಎಲ್ಲ ತೊಗೊಂಬಂದಿದ್ದೀನಿ. ಅದನ್ನು ಕ್ವಾಲಿಟಿ ಬಗ್ಗೆ ನಿಮ್ಗೆ ಹೇಳ್ತೀನಿ. ಕ್ವಾಲಿಟಿ ಚೆನ್ನಾಗಿ ಅನ್ಸರಿ ನೀವು ಬೈ ಮಾಡಿ. ಎಲ್ಲ ಕೋಡ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ಜಸ್ಟ್ ಮೀಶೋ ಇದರಲ್ಲಿ ಟೈಪ್ ಮಾಡಿದರೆ ನಿಮಗೆ ಬಂದುಬಿಡುತ್ತೆ. ಸ್ಟಾರ್ಟ್ ಮಾಡೋಣ, ನಡೀರಿ. ಪ್ರಾಡಕ್ಟ್ ಏನಿದೆ ಅಂತ ನೋಡೋಣ. ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆನೇ. ಒಂದ್ಸಾರಿ ನೋಡೋಣ ಏನು ಬಂದಿದೆ ಅಂತ. ತುಂಬಾ ಚೆನ್ನಾಗಿದೆ. ವಾವ್, ಕೇದಾರ್ನಾಥ್ ಟೆಂಪಲ್ ಮಾಡೆಲ್ ನೋಡಿ, ಜೂಮ್ ಮಾಡ್ತಾ ಇದ್ದೀನಿ. ಇದು ಕೇದಾರ್ನಾಥ್ ಜಿ ಟೆಂಪಲ್ ಮಾಡೆಲು. ಇದು ಹೈಟ್ ಬಂದು 8.5 ಸೆಂಟಿಮೀಟರ್ ಇದೆ. ತುಂಬ ದೊಡ್ಡದೇನಿಲ್ಲಪ್ಪ. ನೋಡಿ, ನಾನು ಈ ಥರ ಅಂಗೈಲಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಬಟ್ ನೋಡೋಕೆ ತುಂಬಾ ಕ್ಯೂಟ್ ಆಗಿದೆ. ಇಲ್ಲಿ ನೋಡಿ, ಇದು ಮಟೀರಿಯಲ್ ಬಂದು ವುಡನ್ ಮಟೀರಿಯಲ್ಲು. ನಾನು ಇದನ್ನು ಎಷ್ಟಕ್ಕೆ ತೊಗೊಂಡಿದ್ದೀನಿ ಅಂದರೆ ಹೇಳ್ತೀನಿ. ನಾನು ಇವಾಗ 179 ರುಪೀಸಲ್ಲಿ ನಾನು ತೊಗೊಂಡಿದ್ದೀನಿ. ಇದನ್ನು ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಬ್ಬರಿಗೆ ಗಿಫ್ಟ್ ಕೊಡಬೇಕು ನಾನು. ಅದಕ್ಕೋಸ್ಕರ ನಾನು ಇದನ್ನು ಬೈ ಮಾಡಿದ್ದೀನಿ. ನೋಡೋಕೆ ಮಾತ್ರ ಸೇಮ್ ಟೆಂಪಲ್ ಥರನೇ ಇದೆ. ಟೆಂಪಲ್ ಹೇಗೆ ಕಟ್ಟಿದ್ದಾರೆ ನೋಡಿ, ಅದೇ ಥರ ಇದೆ. ಇಲ್ಲಿ ನೋಡಿ, ಶ್ರೀ ಕೇದಾರ್ನಾಥ ಧಾಮ್ ಅಂತ ಬರೆದಿದೆ. ಕಾಣಿಸ್ತಾ ಇದೆಯಾ ನಿಮಗೆ? ತುಂಬಾ ಚೆನ್ನಾಗಿದೆ ಮಾಡಲು. ಬಟ್ ತುಂಬ ಚಿಕ್ಕದು ಅನ್ನಿಸ್ತಾ ಇದೆ. ಗಿಫ್ಟ್ ಕೊಡ್ಬೋದು, ಬಟ್ ತುಂಬ ಕ್ಯೂಟ್ ಆಗಿದೆ. ಇದು ಚಿಕ್ಕದಾಗಿದೆ. ಎಕ್ಸ್ಪೆಕ್ಟೇಷನ್ ಒಂದು ಸ್ವಲ್ಪ ದೊಡ್ಡದಾಗಿತ್ತು ನಂದು. ಪರವಾಗಿಲ್ಲ, ಇದು ಚೆನ್ನಾಗಿ ಅನ್ನಿಸ್ತಿದೆ. ನೋಡಿ, ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಫುಲ್ ವುಡ್ಡಿಂದನೇ ಮಾಡಿರೋದು. ಚೆನ್ನಾಗಿದೆ, ತೊಗೊಳ್ಳಿ. ಇದು ಮಾಡೆಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೋ ಕ್ಯೂಟ್. ನೆಕ್ಸ್ಟ್ ಐಟಮ್ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದೆಲ್ಲ ಫ್ರ್ಯಾಂಕ್ ರಿವ್ಯೂ ಕೊಡ್ತಾ ಇದ್ದೀನಿ. ಯಾವುದು ಏನು ಫೇಕ್ ಅಲ್ಲ. ನನಗೆ ಏನು ಕಾಣಿಸ್ತಾ ಇದೆ, ನನಗೇನು ಅನ್ನಿಸ್ತಾ ಇದೆ ಅದನ್ನೇ ನಾನು ಕ್ವಾಲಿಟಿ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ. ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಂತೂ ಅಲ್ಲ. ಇದನ್ನು ನಾನು ಪರ್ಸನಲಾಗೆ ನಾನು ಬೈ ಮಾಡಿರೋದು, ದುಡ್ಡು ಕೊಟ್ಟೆ ನಾನು ಬೈ ಮಾಡಿರೋದು. ನಿಮ್ಮ ಕ್ವಾಲಿಟಿ ಹೇಳ್ತೀನಿ. ಇದರಲ್ಲಿ ಏನೇನಂತ ಒಂದು ಸರಿ ಚೆಕ್ ಮಾಡೋಣ. ನೋಡಿ, ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ನಡೀತಾ ಇದೆ. ಗೋಲ್ಡ್ ಪ್ಲೇಟೆಡ್ ಚೈನ್ ಪ್ಯಾಕಿಂಗ್ ತುಂಬಾ ಚೆನ್ನಾಗಿದೆ. ವಾವ್, ಇದಕ್ಕೆ ಮಾಪು ಚೈನ್ ಅಂತ ಕರೀತಾರೆ. ಇದು ಗೋಲ್ಡ್ ಪ್ಲೇಟೆಡ್ ಚೈನು. AD ಸ್ಟೋನನ್ನು ಯೂಸ್ ಮಾಡಿದ್ದಾರೆ. ಅಮೇರಿಕನ್ ಡೈಮಂಡ್ ಸ್ಟೋನ್ ಅಂತಾರಲ್ವ, ಅದು ಯೂಸ್ ಮಾಡಿದ್ದಾರೆ. ನೋಡಿ, ನಾನು ಇದು ಸೈಡಲ್ಲಿ ಬರುತ್ತೆ ಪೆಂಡೆಂಟು, ಫ್ರಂಟಲ್ಲಿ ಬರಲ್ಲ. ಇದು ಸೈಡ್ ಪೆಂಡೆಂಟ್ ಬರುತ್ತೆ. ಈ ಥರ ಬರುತ್ತೆ. ಇದು ಹಾಕ್ಕೊಂಡ್ರೆ ಈ ಥರ ಸೈಡಿಗೆ ಬರುತ್ತೆ. ಒಂದು 4 ಲೈನ್ಸ್ ಇದೆ. ಕಾಣಿಸುತ್ತಾ? ನಾನು ಜೂಮ್ ಮಾಡ್ತಾ ಇದ್ದೀನಿ ನೋಡಿ. ಗೋಲ್ಡ್ ಥರನೇ ಇದೆ. ಗೋಲ್ಡ್ ಪ್ಲೇಟೆಡ್ ಅಂದರೆ ಫೇಕ್ ಅಂತ ಇದು ಏನೂ ಅನಿಸಲ್ಲ ಹಾಕ್ಕೊಂಡ್ರೂ ಕೂಡ. ತುಂಬಾ ಚೆನ್ನಾಗಿದೆ. 4 ಲೈನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಹೌ ಬ್ಯೂಟಿ ದಿಸ್ ಪೆಂಡೆಂಟ್. ಇಟ್ ಕಮ್ ಸೈಡ್ ಬರುತ್ತೆ ಇದು ಹಾಕ್ಕೊಂಡ್ರೆ. ನೋಡಿ, ತುಂಬ ಚೆನ್ನಾಗಿದೆ. ತೊಗೊಳ್ಳೋದಾದ್ರೂ ತೊಗೊಳ್ಬೋದು. ಚೆನ್ನಾಗಿದೆ ತುಂಬ. ಇದು ಕೂಡ ನಾನು ಗಿಫ್ಟ್ ಕೊಡೋದಕ್ಕೆ ಅಂತ ತೊಗೊಂಡಿರೋದು. ಚೆನ್ನಾಗಿ ನೋಡಿ, ಪೆಂಡೆಂಟ್ ನಾನು ಇನ್ನೊಂದು ಸರಿ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ನಿಮಗೆ ಕ್ವಾಲಿಟಿ ಗೊತ್ತಾಗುತ್ತೆ ಮತ್ತು ಡಿಸೈನು ನಿಮ್ಗೆ ಅಂದಾಜಾಗುತ್ತೆ ಹೇಗಿದೆ ಅಂತ. ಇದನ್ನು ನಾನು 336 ರುಪೀಸ್ಗೆ ಬೈ ಮಾಡಿರೋದು. 336 ಕೊಟ್ಟಿದ್ದೀನಿ. ಬಟ್ ಯಾಕೋ ರೇಟ್ ಜಾಸ್ತಿ ಅನ್ನಿಸ್ತಾ ಇದೆ. ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಇದನ್ನು ಯೂಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಇದು ಕಲರ್ ಹೋಗುತ್ತಾ ಏನೋ ಗೊತ್ತಿಲ್ಲ. ಬಟ್ ನೋಡೋದಕ್ಕಂತೂ ರಿಯಲ್ ಗೋಲ್ಡ್ ಥರನೇ ಇದೆ. ನೋಡಿ, 4 ಲೈನ್ ಇದೆ. ತೊಗೋಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ. ಇದು ಮಾತ್ರ ಫ್ರಂಟ್ ಸೈಡಲ್ಲಿ ಬರಲ್ಲ. ಇದು ಸೈಡಲ್ಲೇ ಬರುತ್ತೆ. ಇದು ಈ ಥರ ಸೈಡಲ್ಲಿ ಬರುತ್ತೆ. ಇಲ್ಲಿ ನೋಡಿ, ನಿಮಗೆ ಹಾಕ್ಕೊಂಡು ನಾನು ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ಇದು 24 ಇಂಚ್ ಇದೆ. ಇದು ಈ ಚೈನ್ ಬಂದು 24 ಇಂಚ್ ಇದೆ. ಇದು ಇಲ್ಲಿ ನೋಡಿ, ಇದು ಹೀಗೆ ಸೈಡಿಗೆ ಬರುತ್ತೆ ನಿಮಗೆ. ಇದು
ಕಾಣಿಸುತ್ತಾ? ಚೆನ್ನಾಗಿದೆ ಚೈನ್, ತುಂಬಾ ಚೆನ್ನಾಗಿದೆ, ತಗೊಳ್ಳಿ. 24 ಇಂಚ್ ಅಂತ ಇದು. ಇಲ್ಲಿ ನೋಡಿ, ಹೀಗೆ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಗೋಲ್ಡೆ, ಪಕ್ಕ ಗೋಲ್ಡೆ, ತಗೊಳ್ಳಿ, ಪರವಾಗಿಲ್ಲ. ನೆಕ್ಸ್ಟ್ ಏನು ಬಂದಿದೆ ಅಂತ ಅನ್ಬಾಕ್ಸಿಂಗ್ ಮಾಡೋಣ. ಪರ್ಫ್ಯೂಮ್. ಒಂದು ಪರ್ಫ್ಯೂಮನ್ನು ಆರ್ಡ್ರ್ ಮಾಡಿದ್ದೀನಿ ನಾನು. ನೋಡೋಣ ಹೇಗೆ ಬರುತ್ತೆ ಅಂತ. ಕಾಣಿಸುತ್ತಾ ಪರ್ಫ್ಯೂಮ್? ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಆನ್ಲೈನಲ್ಲಿ ಪರ್ಫ್ಯೂಮ್ ಎಲ್ಲ ಆರ್ಡರ್ ಮಾಡೇ ಇಲ್ಲ. ಇದು ಬಂದು ಚಾಕ್ಲೇಟ್ ಫ್ಲೇವರಲ್ಲಿದೆ. ಯುನಿಸೆಕ್ಸ್ ಪರ್ಫ್ಯೂಮ್ ಇದು. ಇದನ್ನು ಯಾರು ಬೇಕಾದರೂ ಹಾಕ್ಕೋಬೋದು. ನಾನು ಇದಕ್ಕೆ ಬರೀ 170 ರೂಪೀಸ್ ಕೊಟ್ಟಿದ್ದೀನಿ ನಾನು. ಹಾಂ, ಇದರ ಬೆಲೆ ಓನ್ಲಿ 170 ರೂಪೀಸ್ ಪೇ ಮಾಡಿದ್ದೀನಿ. 30 ml ಇದೆ. ನೋಡೋಣ, ನಾವು ಓಪನ್ ಮಾಡಿ ಫ್ರೆಗ್ರೆನ್ಸ್ ಎಲ್ಲ ಹೇಗಿದೆ ಅಂತ. ನೋಡಿ, ಚಾಕ್ಲೇಟ್ ಸ್ಮೆಲ್ಲೇ ಇದೆ ಇದು. ತುಂಬ ಚೆನ್ನಾಗಿದೆ. ಎಷ್ಟು ಅವರ್ಸ್ ಇರುತ್ತೆ ಗೊತ್ತಿಲ್ಲ. ನಾನು ಪೇ ಮಾಡಿರೋ 170 ರೂಪೀಸ್. ಅದ್ರ ಪ್ರಕಾರ ಇದು ವರ್ತ್ ಬೈಯಿಂಗ್ ಪ್ರಾಡಕ್ಟ್. ನೀವು ತೊಗೋಬೋದು, ಯಾರಿಗೂ ಗಿಫ್ಟ್ ಆಗಿ ಕೊಡ್ಬೋದು. ಇಲ್ಲಿ ನೋಡಿ, 30 ml ಬಾಟಲು. ತುಂಬ ಚೆನ್ನಾಗಿದೆ. ಗೋ ಫಾರ್ ಇಟ್, ನೋ ಪ್ರಾಬ್ಲಮ್. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ತಗೊಳ್ಳಿ, ಏನಂತ ನೋಡೋಣವಾ. ಬ್ಲೌಸ್, ಪಾರ್ಟಿ ವೇರ್ ಬ್ಲೌಸ್, ಬೋಟ್ ನೆಕ್ ಬ್ಲೌಸ್ ನಾನು ಆರ್ಡ್ರ್ ಮಾಡಿದ್ದೆ ಪಾರ್ಟಿ ವೇರ್ಗೋಸ್ಕರ. ನೋಡಿ, ಚೆನ್ನಾಗಿದೆ, ಯೂನಿಕ್ ಆಗಿದೆ ಇದು. ಬೋಟ್ ನೆಕ್. ಇಲ್ಲಿ ನೋಡಿ, ಇದು ಬ್ಯಾಕ್ ಸೈಡ್ ಹೀಗೆ ಬರುತ್ತೆ, ಫ್ರಂಟ್ ಸೈಡ್ ಈ ಥರ ಬರುತ್ತೆ. ನಾನು ಇದು ಮಾಡಿರೋದು ಓನ್ಲಿ 287 ರೂಪೀಸ್. ನಿಮಗೆ ಟೇಲರ್ ಹತ್ರ ಹೋದರೆ 287 ರೂಪೀಸ್ಗೆ ನಿಮಗೆ ಈ ಥರ ಯಾರು ಹೊಲ್ದು ಕೊಡಲ್ಲ. ಇವನ್ ನಿಮಗೆ ಸ್ಟಿಚ್ಚಿಂಗ್ ಚಾರ್ಜಸ್ಸೇ 6 to 1000 ರೂಪೀಸ್ ತೊಗೊಳ್ತಾರೆ. ಮತ್ತು ಫ್ಯಾಷನ್ ಅಂದರೆ ಆಯಾ ಡಿಪೆಂಡಿಂಗ್ ಆನ್ ಟೇಲರ್ ಅಂತಾರಲ್ಲ, ಹಾಗೆ ನಿಮಗೆ ಎಕ್ಸ್ಪೆನ್ಸಿವ್ ಬೀಳುತ್ತೆ. ಬಟ್ 2-3 ಟೈಮ್ ಹಾಕ್ಕೊಳ್ಳೋಕ್ಕೆ ಓಕೆ. ಇದು ನಾವೇನು ಲೈಫ್ ಲಾಂಗ್ ಹಾಕ್ಕೊಳ್ಳೋದು ಅಷ್ಟರಲ್ಲೇ ಇದೆ. ಹಾಗಾಗಿ ಒಂದು 2-3 ಸರಿ ಹಾಕ್ಕೊಂಡು ಹರಿಬೋದು. ಇದು ನೋಡಿ, ಇಲ್ಲಿ ಹುಕ್ಸ್ ಕೊಟ್ಟಿದ್ದಾರೆ. ಇದು ನೆಕ್ಕಿಗೆ ಬರುತ್ತೆ. ಇದು ಹಾಕ್ಕೊಂಡ್ರೆ ಯಾವ ಥರ ಕಾಣಿಸುತ್ತೆ ಅಂತ ನಾನು ಪಿಕ್ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಥರ ಹುಕ್ ಕೊಟ್ಟಿದ್ದಾರೆ. ಇದು ಕುತ್ತಿಗೆಗೆ ಬರುತ್ತೆ ಈ ಥರ. ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಇಲ್ಲಿ ನೋಡಿ, ಇದು ಬಂದು ಬ್ಯಾಕ್ ಮತ್ತು ಪ್ಯಾಡ್ ಕೊಟ್ಟಿದ್ದಾರೆ. ನಾನು ಈ ಒಳಗಡೆ ಹಾಕಿರೋ ಲೈನಿಂಗೆಲ್ಲ ವಾವ್ ಅಂತ ಏನು ಹೇಳಲ್ಲ. ಓಕೆ ಕ್ವಾಲಿಟಿ ಇದೆ ಇದು. ಯಾಕಂದರೆ ನಾನು ಕೊಟ್ಟಿರೋದು 287 ರೂಪೀಸು. ಜಾಸ್ತಿ ಕ್ವಾಲಿಟಿ ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ನಾನು ಏನು ರೇಟ್ ಕೊಟ್ಟಿರ್ತೀನಿ ಅಷ್ಟೇ ಎಕ್ಸ್ಪೆಕ್ಟೇಷನ್ ಮಾಡಬೇಕು. ಗೋ ಫಾರ್ ಇಟ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬ್ಲ್ಯಾಕ್ ಕಲರು, ಬ್ಲ್ಯಾಕ್ ಸೀಕ್ವೆನ್ಸ್. ಅನ್ಬಾಕ್ಸಿಂಗ್ ಮಾಡೋಣ. ನೋಡೋಣ ಏನಿದೆ ಅಂತ ನೋಡ್ಬಿಡೋಣ ನಾವು. ಓ ಮೈ ಗಾಡ್, ಫೇಕ್ ಪ್ರಾಡಕ್ಟ್. ನೋಡಿ ಹೇಗೆ ಚೀಟಿಂಗ್ ಮಾಡ್ತಾರೆ ಮೀಶೋದಿಂದ. ನಾನು ಆರ್ಡ್ರ್ ಮಾಡಿರೋದು ಪಾರ್ಟಿ ವೇರ್ ಸೀರೆ ಆಗಿತ್ತು. ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾವ ಸೀರೆ ನಾನು ಆರ್ಡ್ರ್ ಮಾಡಿದ್ದೆ ಅಂತ. ಇವ್ರು ಕಳಿಸಿರೋದು ಬೇರೆಯೇ. ಡಿಸಪಾಯಿಂಟ್ ಆಗಿದೆ. ನಾನು ಇದನ್ನು ರಿಟರ್ನ್ ಮಾಡ್ತೀನಿ. ಬಟ್ ಒಂದು ಸಾರಿ ಓಪನ್ ಮಾಡಿ ನೋಡಿಬಿಡೋಣ ಹೇಗಿದೆ ಅಂತ. ನಾನು ಮಾಡಿರೋದೇ ಬೇರೆ, ಇದು ಬಂದಿರೋದೇ ಬೇರೆ. ನಾನು ಆ ಪ್ರಾಡಕ್ಟಿಗೆ ಆ್ಯಕ್ಚುಲಿ 633 ರೂಪೀಸ್ ಪೇ ಮಾಡಿದ್ದೆ. ಬಟ್ ಇವರು ನಾರ್ಮಲ್ ಸಾರಿ ಒಂದು ಕೊಟ್ಟು ಕಳಿಸಿದ್ದಾರೆ. ದಿಸ್ ಈಸ್ ಚೀಟೆಡ್. ಇಲ್ಲಿ ನೋಡಿ, 2 ಸಾರಿ ಏನೋ ಒಂದು ಕೊಟ್ಟು ಕಳಿಸಿದಾರಪ್ಪ. ಇದನ್ನು ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಚೀಟಿಂಗ್ ಮಾಡಿದ್ದಾರೆ. ನಾನು ನಿಮ್ಮ ಕೋಡ್ ಕೂಡ ಹಾಕ್ತೀನಿ. ಆ ವೆಬ್ಸೈಟಿಗೆ ಹೋಗಿ ನೀವು ದಯಮಾಡಿ ಇದನ್ನು ಪರ್ಚೇಸ್ ಮಾಡಬೇಡಿ. ಯಾಕಂದರೆ ನೋಡಿ, ನಾನು ಯಾವ ಸೀರೆ ನಾನು ಆರ್ಡ್ರ್ ಮಾಡಿದ್ದೆ, ಇವ್ರು ಕಳಿಸಿರೋ ಸೀರೆ ಯಾವುದು ನೋಡಿ ಅಲ್ವಾ. ಹೋಗಬೇಡಿ. ನಾನು ಆ ಕೋಡ್ ನಂಬರ್ ಕೊಡ್ತೀನಿ. ಆ ಕೋಡಿಂದ ನೀವು ಯಾವುದೇ ರೀತಿಯಿಂದ ಪ್ರಾಡಕ್ಟ್ಗಳನ್ನು ಬೈ ಮಾಡೋಕ್ಕೆ ಹೋಗಬೇಡಿ ಆ ಸೀರೆ. ಯಾಕಂದರೆ ನಾನು ಪಾರ್ಟಿ ವೇರ್ ಸೀರೆ ಆರ್ಡ್ರ್ ಮಾಡಿದ್ದೆ. ನನಗೆ ಇಲ್ಲಿ ನೋಡಿ ಯಾವ ಥರ ಸೀರೆ ಕಳಿಸಿದ್ದಾರೆ ಅಂತ. ವೆರಿ ಡಿಸಪಾಯಿಂಟೆಡ್. ಯಾಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಾಗಲ್ಲ.
ಕೇರ್ಫುಲ್ ಆಗಿರಿ ಅಷ್ಟೇ. ನಾವು ಯಾವ ಕೋಡನ್ನು ಕೊಡ್ತೀವಿ ಅದೇ ಕೋಡಿಂದನೇ ಬೈ ಮಾಡಿ. ದಯಮಾಡಿ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಇದು ಫೇಕು. ನೆಕ್ಸ್ಟ್ ನೋಡೋಣ ಇದರಲ್ಲಿ ಏನಿದೆ ಅಂತ. ನನ್ನ ಮಗನಿಗೆ ಅಂತ ಒಂದು ಪಾರ್ಟಿ ವೇರ್ ಬಟ್ಟೆನ ಆರ್ಡ್ರ್ ಮಾಡಿದ್ದೆ, ಪಾರ್ಟಿ ವೇರ್ಗೋಸ್ಕರ ಅವನಿಗೆ. ನೋಡೋಣ ಹೇಗಿದೆ ಅಂತ. ಓಪನ್ ಮಾಡಲಾ? ಇದು ಕಿಡ್ ವೇರು, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, 1 2 ಪೀಸ್ ನನಗೆ ರಿಸೀವ್ ಆಗಿದೆ. ನಾನು ಇದನ್ನು ಎಷ್ಟಕ್ಕೆ ತೊಗೊಂಡೆ ಅಂತ ಹೇಳ್ತೀನಿ. ನಾನು ನಿಮಗೆ 375 ರುಪೀಸಲ್ಲಿ ನಾನು ಇದನ್ನು ತೊಗೊಂಡಿರೋದು. 3 ಪೀಸ್ ಅಂತ ಬರೆದಿದ್ದಾರೆ. ಓಪನ್ ಮಾಡೋಣ. ಫಸ್ಟು ಶರ್ಟ್ ನೋಡ್ಬಿಡೋಣ. ಇಲ್ಲಿ ನೋಡಿ, ಹೀಗಿದೆ. ನಿಮ್ಮ ಮಕ್ಳಿಗೆ ಬಟ್ಟೆ ತಗೋಬೇಕಾದ್ರೆ ನೀವು ತೊಗೋಬೋದು. ಮಾಡೆಲ್ ಹೇಗಿದೆ ಅದು ಪಿಕ್ಚರ್ ನಾನು ಸ್ಕ್ರೀನ್ ಮೇಲೆ ನಾನು ಹಾಕ್ತೀನಿ, ಹೇಗಿದೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ನಾನು ಕೊಟ್ಟಿರೋ ಪ್ರೈಸ್ಗೆ ಇದು ಓಕೆ, ತುಂಬಾ ಚೆನ್ನಾಗಿದೆ. ಯಾಕಂದರೆ ಸ್ಟಿಚಿಂಗ್ ಚಾರ್ಜ್ ನಿಮಗೆ ಜಾಸ್ತಿ ತೊಗೊಳ್ತಾರೆ. ಅವನು ಒಂದು 2-3 ಸಾರಿ ಹಾಕ್ಕೊಂಡು ಬಿಟ್ಟರೆ ಸಾಕು, ನನ್ನ ಪೈಸಾ ವಸೂಲ್ ಅಂತಲೇ ನಾನು ತಿಳ್ಕೊಳ್ತೀನಿ. ಯಾಕಂದರೆ ಬ್ರ್ಯಾಂಡೆಡ್ ಕ್ಲೋತನ್ನು ತೊಗೊಳ್ತೀರಾ ಮಕ್ಕಳಿಗೆ, ತಿಂಗಳಲ್ಲಿ 2 ತಿಂಗಳಲ್ಲಿ ಮತ್ತೆ ಚಿಕ್ಕದಾಗ್ಬಿಡುತ್ತೆ, ವೇಸ್ಟ್ ಆಫ್ ಮನಿ. ನನ್ನ ಹತ್ರ ತುಂಬಾ ಬ್ರ್ಯಾಂಡೆಡ್ ಕ್ಲೋತ್ಸ್ ಇದೆ, ತುಂಬಾ ವೇಸ್ಟ್ ಆಗಿಬಿಟ್ಟಿದೆ. ಅದಕ್ಕೇ ಈ ಥರ ತೊಗೊಳ್ತಾ ಇರೋದು. ಯಾಕಂದರೆ ಸ್ಕೂಲಿಗೆ ಹೋಗೋ ಮಕ್ಕಳಲ್ವಾ, ಡೈಲಿ ಹಾಕೋಕ್ಕೂ ಆಗಲ್ಲ, ವೇಸ್ಟ್ ಆಫ್ ಮನಿ. ಈ ಥರ ತೊಗೊಂಡು ಒಂದು 3 ಸಾರಿ ಹಾಕೊಂಡ್ಬಿಟ್ರೆ ಪೈಸಾ ವಸೂಲೇ ನಂದು. ಅದಕ್ಕೋಸ್ಕರ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಇರೋದು. ತೋರಿಸ್ಬಿಡ್ತೀನಿ ಇದನ್ನು. ಹಾಂ, ಇಲ್ಲಿ ನೋಡಿ, 3 ಪೀಸ್ ಅಂತೆ. ಇದು ಮ್ಯಾಲಿನ ಜಾಕೆಟು, ಇದು ಒಳಗಡೆ ಇರೋದು ಶರ್ಟ್, ಬ್ಲ್ಯಾಕ್ ಶರ್ಟು. ಇದು ಮಟೀರಿಯಲ್ ಯಾವ ಮಟೀರಿಯಲ್ ಅಂತ ನಾನು ನಿಮಗೆ ಹೇಳ್ತೀನಿ. ಕಾಟನ್ ಬ್ಲೆಂಡೆಡ್ ಅಂತೆ. ಇದು ಕಾಟನ್ ಬ್ಲೆಂಡೆಡು, ಪ್ರಿಂಟೆಡ್. ಇದು ಪ್ರಿಂಟೆಡ್ ಬಂದಿದೆ, ಬಟ್ ಚೆನ್ನಾಗಿ ಅನ್ನಿಸ್ತಾ ಇದೆ. ಹಾಕ್ಕೊಂಡ್ರೆ ಲುಕ್ ಅನಿಸುತ್ತೆ ಇದು ಮಕ್ಕಳಿಗೆ. ಇದು ಮೇಲ್ಗಡೆ ಇರೋದು ಒಂದು ಜಾಕೆಟು, ಒಳಗಡೆ ಒಂದು ಶರ್ಟ್ ಕೊಟ್ಟಿದ್ದಾರೆ. ದೆನ್ ಪ್ಯಾಂಟ್, ಫುಲ್ ಪ್ಯಾಂಟ್, ಸ್ಲೀವ್ಸ್ ಕೂಡ ಫುಲ್ ಇದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತಗೊಳ್ಳಿ, ಮಕ್ಕಳಿಗೆ ಇಷ್ಟ ಆಗ್ಬೋದು. ಇಲ್ಲಿ ನೋಡಿ, ನಾನು ಇದು ಸೈಜ್ ಬಂದು 44 ಸೈಜಲ್ಲಿ ತೊಗೊಂಡಿದ್ದೀನಿ. ಅವನಿಗೆ ಹಾಕಿ ನೋಡಿಲ್ಲ, ಹಾಕಿ ನೋಡ್ತೀನಿ ಹೇಗಾಗುತ್ತೆ ಅಂತ. ಬಟ್ ತೊಗೋಬೋದು, ಅಕಾರ್ಡಿಂಗ್ ಟು ಪ್ರೈಸ್ ದಿಸ್ ಈಸ್ ವರ್ತ್ ಬೈಯಿಂಗ್. ತೊಗೊಳ್ಳಿ, ಚೆನ್ನಾಗಿದೆ. 1-2 ಸಲ ಹಾಕ್ಕೊಂಡು ಮಕ್ಕಳು ಖುಷಿ ಪಟ್ಟರೆ ಸಾಕು, ಪೈಸಾ ವಸೂಲೆ. ನೆಕ್ಸ್ಟ್ ನೋಡೋಣ ಏನು ಬಂದಿದೆ ಅಂತ. ಲಾಸ್ಟ್ ಪ್ರಾಡಕ್ಟ್ ಏನಂತ ನೋಡೋಣ. ಇದು ಬಂದು ಲಾಸ್ಟ್ ಇವಾಗ ಮಾಡಿರೋದೇ ಫೈನಲಿ ಬಂದಿದೆ. ಇದು ಕೂಡ ನನ್ನ ಮಗನಿಗೆ ತೊಗೊಂಡಿರೋದು. ನನ್ನ ಮಗನಿಗೆ ಇವಾಗ 10 ಇಯರ್ಸು. ಅವನು ಸ್ವಲ್ಪ ಹೈಟ್ ಆಗಿರೋದಕ್ಕೆ 13 to 14 ಇಯರ್ಸ್ ನಾನು ಆರ್ಡ್ರ್ ಮಾಡೋದಾದರೆ ನಾನು ಈ ಕಲರ್ಗೆ ತೊಗೊಂಡಿರೋದು. ಇದು ಕೂಡ ಪಾರ್ಟಿ ವೇರು, ಚಂದೇರಿ ಕಾಟನ್ನು, 2 ಪೀಸ್ ಇದೆ ಇದು. ನಾನು ಇದಕ್ಕೆ ಪೇ ಮಾಡಿರೋದು 327 ರುಪೀಸ್. ಇದು ವರ್ತ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಇಲ್ಲಿ ನೋಡಿ, ಜೂಮ್ ಮಾಡ್ತಾ ಇದ್ದೀನಿ. ಫುಲ್ ಸ್ಲೀವ್ಸ್ ಶರ್ಟ್ ಇದು, ಕಾಣಿಸುತ್ತಾ ನಿಮಗೆ? ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಫೋಟೋ ಹೆಂಗಿದೆ ಅಂತ. ನಿಮ್ಮ ಮಗುಗೆ ಬೇಕಾದ್ರೆ ತರಿಸ್ಕೊಳ್ಳಿ ನೀವು, ಚೆನ್ನಾಗಿದೆ. ನಾನು ಕೊಟ್ಟಿರೋ ರೇಟ್ಗೆ ಓಕೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ ಅವನಿಗೆ. ನೋಡಿದ್ರಾ, ಬಟನ್ಸ್ ಕೊಟ್ಟಿದ್ದಾರೆ, ಕಾಲರು, ಫುಲ್ ಸ್ಲೀವ್ಸು, ಕ್ವಾಲಿಟಿ ಚೆನ್ನಾಗಿದೆ. ಅದ್ರ ಜೊತೆಗೆ ಪ್ಯಾಂಟ್. ನಾನು ಕೊಟ್ಟಿರೋ ದುಡ್ಡು ಇದು ಕರೆಕ್ಟ್ ಇದೆ. ಯಾಕಂದರೆ ನಾನು ಕೊಟ್ಟಿರೋ ದುಡ್ಡು ಬಿಟ್ಕೊಂಡು ಹೈ ಲೆವೆಲಾಗಿ ನಾವು ಯೋಚನೆ ಮಾಡಬಾರ್ದಲ್ವಾ. ದಿಸ್ ಈಸ್ ವರ್ತ್ ಬೈಯಿಂಗ್. ತೊಗೊಳ್ಳಿ. ಇದ್ರ ಜೊತೆಗೆ ನನಗೆ ಕೊಟ್ಟಿದ್ದಾರೆ
ಅಂದರೆ ಇದು ಸೈಡ್ ಬೆಲ್ಟ್ ಬರುತ್ತೆ, ಬೆಲ್ಟ್ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಕೊಟ್ಟು. ಒಂದು ಡಿಸಪಾಯಿಂಟೆಡ್ ಆಗಿದ್ದಂದರೆ ಸಾರಿ, ಪಾರ್ಟಿವೇರ್ ಸಾರಿ ತುಂಬ ಚೆನ್ನಾಗಿತ್ತು, ನಾನು ಆರ್ಡ್ರ್ ಮಾಡಿದ್ದೆ ಚೆನ್ನಾಗೇ ಬರುತ್ತಂತೆ, ಬಟ್ ಬರಲೇ ಇಲ್ಲ, ಏನೋ ಒಂದು ಕಳಿಸಿದ್ದಾರೆ. ತುಂಬಾ ಬೇಜಾರಾಗ್ತಿದೆ. ಇರಲಿ, ಅದಾಗ್ತಾ ಇರುತ್ತೆ, ನಾನು ರಿಟರ್ನ್ ಮಾಡ್ತೀನಿ. ಬಟ್ ನಾನು ಎಲ್ಲನೂ ಏನು ಆರ್ಡ್ರ್ ಮಾಡಿದ್ದೆ ಅದನ್ನೇ ನನಗೆ ಬಂದಿದೆ. ಕ್ವಾಲಿಟಿ ಎಲ್ಲ ನಾನು ತೋರಿಸಿರೋದೆಲ್ಲ ನಾನು ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ. ತೊಗೋಬೋದು, ಎಲ್ಲದೂ ನಿಮಗೆ ಫ್ರ್ಯಾಂಕ್ ಆಗಿ ಕ್ವಾಲಿಟಿ ಚೆಕ್ ಮಾಡೇ ಹೇಳ್ತಾ ಇರೋದು ನಾನು. ತೊಗೊಳ್ಳಿ, ನಾನು ಇವತ್ತು ಏನೇನು ಪ್ರಾಡಕ್ಟನ್ನು ತೋರಿಸಿದ್ದೀನಿ ಎಲ್ಲದೂ ತೊಗೊಳ್ಳಿ, ಬಟ್ ಸೀರೆ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಐ ರಿಸೀವ್ಡ್ ರಾಂಗ್ ಪ್ರಾಡಕ್ಟ್, ಅದಕ್ಕೇನೆ ಬಾಕಿ ಎಲ್ಲ ನೀವು ತೊಗೋಬೋದು ಚೆನ್ನಾಗಿ. ಆಗ ಹಾಲನ್ನು ಮುಗಿಸೋ ಸಮಯ. ನನ್ನ ಹತ್ರ ಇರೋ ಎಲ್ಲ ಐಟಮ್ಗಳ ರಿವ್ಯೂವನ್ನು ನಿಮಗೆ ಕೊಟ್ಟಿದ್ದೀನಿ, ಹೇಗಿದೆ ಎಲ್ಲ ಅಂತ. ನನ್ನ ಕೆಲಸ ನಾನು ಮಾಡಿದೆ. ಈಗ ನಿಮ್ಮ ಕೆಲಸ ಸ್ಟಾರ್ಟ್ ಆಯಿತು. ಹೊಸದಾಗಿ ನನ್ನ ಚಾನಲನ್ನು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ನಮಸ್ತೆ.